ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊರಗಡೆ ಹೋಗ್ತಾ ಇದ್ವಿ, ತುಂಬ ಚಳಿ ಇದೆ, ಸ್ವಲ್ಪ ರಾತ್ರಿ ಆಗಿದೆ, ಒಂದು 6:30 ಆಗಿದೆ ನೋಡಿ. ಬನ್ನಿ ಇವತ್ತೊಂದು ಸ್ವಲ್ಪ ದಿನಸಿಗಳು ತರೋದಿತ್ತು, ಹೋಗಿ ತಗೊಂಡು ಬರೋಣ. ಯಾವ ಥರ ರೆಡಿಯಾಗಿದ್ದಾನೆ, ಫುಲ್ ಸ್ವೆಟ್ರ್ ಹಾಕ್ಕೊಂಡು. ಹಂಗ ಹಾಕೋಬೇಕಾ ಸ್ವೆಟರು? ನೈಸ್ ಪಾಪ. ನಿಧಾನಕ್ಕೆ ಕಾರ್ ಪಾರ್ಕಿಂಗ್ ಅಲ್ಲ, ಸಾರಿ, ಗಾಡಿ ಪಾರ್ಕಿಂಗ್ ಮಾಡಕ್ಕೇನಪ್ಪ. ಗಾಡಿ ಪಾರ್ಕಿಂಗ್ ಯಾ ಕಡೆ ಬರಕತ್ತನಪ್ಪ? ಏ ಮಾಮಿ ತಗೋ. ಹಾಯ್ ಸನ್ನಿ. ಆಮೇಲೆ ಕೆಳಗಡೆ ಬರೋ ಟೈಮಲ್ಲಿ ತಗೊಳ್ಳೋಣ. ಓ ಮೈ ಗಾಡ್, ಇದು ರೆಡಿಮೇಡ್ ಪಿಜ್ಜಾ ಅಂತ ನೋಡಿ. 9 ನಿಮಿಷದಾಗ. ಅಯ್ಯೋ ದೇವ್ರೆ, ನನಗಿದೇ ಫಸ್ಟ್ ಟೈಮ್ ಗೊತ್ತಾಗಿರೋದು. ಹಾಯ್ ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಾಯಂಕಾಲ 7 ಗಂಟೆ ಆಗಿದೆ. 7 ಗಂಟೆಲಿಂದ ನೆಕ್ಸ್ಟ್ ಟೈಮ್ ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ ಲಾಗು ಅಲ್ಲಿಗೆ ಸ್ಟಾಪ್ ಆಯಿತು, ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಹಂಗಾಗಿ ಇವತ್ತು ಮತ್ತೆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಂಟಿನ್ಯೂ ಆಗಿ ನಾನು ಲಾಗ್ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಲಾಗ್ನ ಕಂಟಿನ್ಯೂ ಮಾಡೋಣ. ಇಲ್ಲಿ ನೋಡಿ, ಸನ್ನಿ ಅವರಪ್ಪ ಕುಂತ್ಕೊಂಡಿದ್ದಾರೆ ಇಲ್ಲಿ. ಸನ್ನಿ ಏನು ತಿಂತಿದೀಯ ಸನ್ನಿ ತೋರ್ಸಲ್ಲ ಏನು ತಿಂತಿದ್ದಾನಂತೇಳಿ. ಅವ್ನು ನೋಡಲ್ಲಿ ಏನು ತಿಂತಾ ಇದ್ದಾರೆ, ಇಬ್ರು ಸೇರಿ ಏನು ಕಿತಾಪತಿ ಮಾಡ್ತಾ ಇದ್ದಾರೆ ನೋಡಿ. ಆ್ಯಂಡ್ ಕಾಫಿ ಬೇಕಂತೆ. ಸನ್ನಿ ನಿನಗೆ ಬೇಕಾ ಕಾಫಿ? ಅಪ್ಪಗೆ ಬೇಕಾ? ನಾನು ಕಾಫಿ ಕುಡಿತೀನಾ? ಇಲ್ಲ, ಗೊತ್ತು ನನ್ಗೂ ಕುಡಿಯಲ್ಲ ಅಂತ. ಅವನು ಬರೀ ಬಿಸ್ಕಿಟ್ ತಿಂತಾನಂತ. ಕ್ಯಾಮ್ರಾದಾಗ ನೋಡು, ಹೊಟ್ಟೆ ಒಳಗೆ ಮಾಡ್ಕೊಂಡಿದ್ರಂತೆ, ಇಷ್ಟೊತ್ತಕ್ಕ ಈಗ ಬಿಟ್ರಂತ. ಕ್ಯಾಮ್ರಾದಾಗ ಯಾವಾಗ್ಲೂ ಅವನದು ಹೊಟ್ಟೆನೇ ಬರ್ತದಂತೇಳಿ ಹೊಟ್ಟೆ ಒಳಗೆ ಮಾಡ್ಕೊಂಡಿದ್ದಂತ ಈಗ ಬಿಟ್ನಂತ. ಅಯ್ಯೋ ಮಾಮಿ. ಬನ್ನಿ ಕಾಫಿ ಮಾಡ್ಕೊಂಡು ಬರೋಣ. ಆ್ಯಂಡ್ ಮಾಮಿ, ಇವತ್ತೊಂದು ಸ್ಪೆಷಲ್ ರೆಸಿಪಿ ತೋರಿಸ್ಕೊಡ್ತೀನಿ. ನಮ್ಮ ಹಸ್ಬೆಂಡ್ ಫೇವ್ರೆಟ್ ಫುಡ್ಡು. ಏನು ಗೆಸ್ ಮಾಡಿ ಮಮ್ಮಿ, ಏನಂತ? ಹಿಂಗೆ ಹಿಡಿತೀನಿ. ನನ್ನ ಫೇವ್ರೆಟ್ ಫುಡ್ಡು ಏನು? ಒಂದು ಸೂಸ್ಲ ಇರ್ಬೋದು, ಇಲ್ಲ ಒಂದು ಪೂರಿ ಇರ್ಬೋದು. ಸೂಸ್ಲ ಅಂತೂ ಸನ್ನಿ ಫೇವ್ರೆಟ್ ಫುಡ್ ಅಂತ ಏನಿಲ್ಲ. ಇವತ್ತು ಪೂರಿ ಮಾಡ್ತಾ ಇದ್ದೀನಿ. ಪೂರಿ ಅಂದರೆ ಮೆಂತೆ ಪೂರಿ.
ಪೂರಿ ಅಂದರೆ ಮೆಂತ್ಯ ಪೂರಿ. ಮೆಂತ್ಯ ಪೂರಿ ಯಾವ ಥರ ಮಾಡೋದಂತ ನಿಮಗೆ ಆಮೇಲೆ ಶೇರ್ ಮಾಡ್ತೀನಿ. ಮೊದಲಿಗೆ ಕಾಫಿ ಮಾಡ್ಕೊಂಡು ಬಿಡೋಣ. ಸನ್ನಿ ಹಾಲು ಕುಡಿಯೋದು ಬಿಟ್ಟಾಗ್ಲಿಂದ ಸ್ವಲ್ಪ ನಮ್ಮ ಮನೇಲಿ ಹಾಲು ಕಡಿಮೆನೇ ಯೂಸ್ ಆಗುತ್ತೆ ನೋಡಿ. ಸಾಯಂಕಾಲ ಟೈಮ್ ಪಾಕೆಟ್ ಹೊಡಿತಾ ಇದ್ದೀನಿ. ಏನೋ ಗೊತ್ತಿಲ್ಲ, ನಾನು ಜಾಸ್ತಿ ಕಾಫಿ ಅದೆಲ್ಲ ಕುಡಿಯೋಲ್ಲ. ಏನೋ ರೇರ್, ಒಂದು 2 ಡೇಸಲ್ಲಿ ಒಂದ್ಸಲ, ಅದು ಜಾಸ್ತಿ ಇವಾಗಂದರೆ ಸ್ವಲ್ಪ ಕ್ಲೈಮೇಟ್ ಕೋಲ್ಡ್ ಇರೋದ್ರಿಂದ ಕುಡಿತಿರ್ತೀನಿ ಅಷ್ಟೇ. ಅದು ಬಿಟ್ಟರೆ ಜಾಸ್ತಿ ಕುಡಿಯೋಕೆ ಹೋಗಲ್ಲ. ಅವನು ಕೂಡ ಈ ಥರ ಬಾದಾಮಿ ಪೌಡರಲ್ಲೆಲ್ಲ ಹಾಲು ಕುಡಿಸ್ತಾ ಇದ್ದೆ. ಇತ್ತೀಚೆಗೆ ಯಾಕೋ ಕುಡಿತಾನೇ ಇಲ್ಲ. ಹಾಗಾಗಿ ನಾನು ಕೇರ್ಲೆಸ್ ಮಾಡ್ತಾ ಇದ್ದೀನಿ. ಕುಡಿಸ್ಬೇಕು, ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ. ನಾನು ಪೌಡ್ರ್ ಎಲ್ಲ ಖಾಲಿ ಹೋಗ್ಬಿಟ್ಟಿದೆ ಅಲ್ವಾ, ಹಾಗಾಗಿ ಕುಡಿಸ್ತಾ ಇಲ್ಲ. ಇಲ್ಲಿ ಹಾಲು ಕಾಸಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಕಾಫಿ ಮಾಡ್ಕೊಂಡು ಬಿಡೋಣ. ಸಾಯಂಕಾಲ ಇಲ್ಲಂತೂ ನಮ್ಮ ಕಡೆ ತುಂಬ ಚಳಿ, ಎಲ್ಲ ಕಡೆನೂ ಅನಿಸುತ್ತೆ ಮೋಸ್ಟ್ಲಿ. ಹಾಗೆ ಟೀ ಕುಡಿತಾ ತಿನ್ಕೊಬಿಡ್ಬೇಕು ಟಿ ವಿ ನೋಡ್ಕೊಂಡು ಅಂತ ಅನಿಸುತ್ತೆ. ಅಷ್ಟೊಂದು ಚಳಿ ಇರುತ್ತೆ ಈ ಕಡೆ. ಎಲ್ಲ ಕಡೆನೂ ಅಷ್ಟೇ ಅನ್ಕೊತೀನಿ. ನಮ್ಮದು ಉತ್ತರ ಕರ್ನಾಟಕ ಕಡೆ ಯಾವಾಗಲೂ ಚಳಿ ಕಡಿಮೆ. ಈ ಸಲ ಸ್ವಲ್ಪ ಜಾಸ್ತಿ ಚಳಿ ಇದೆ ಅಷ್ಟೇ. ಯಾವಾಗಲೂ ಕಡಿಮೆ ಚಳಿ ಇರೋದ್ರಿಂದ. ಮಾಮಿ ಕಾಫಿ ಮಾಡ್ತೀನಿ. ಇನ್ನು ಈ ಕಡೆ ಪೂರಿ ಮಾಡ್ತೀನಿ ಅಂತ ಹೇಳಿದ್ನಲ್ವ, ಮೆಂತ್ಯ ಪೂರಿ. ಅದಕ್ಕೆ ಆಲೂಗಡ್ಡೆ ಯೂಸ್ ಮಾಡಿಕೊಂಡು ಮಾಡೋಂಥದ್ದು. ಹಂಗಾಗಿ ಆಲೂಗಡ್ಡೆನ ಫಸ್ಟಿಗೆ ವಿಸಿಲ್ ಹಾಕ್ಸ್ಬಿಡೋಣ ಅಂತೇಳಿ ನೀಟಾಗಿ ತೊಳ್ಕೊಂಡು ಬಂದು ಆಲೂಗಡ್ಡೆನ ಒಂದು 4 ಇಲ್ಲ 5 ಫುಲ್ ಮ್ಯಾಶ್ ಆಗಬೇಕಾದ. ಹಂಗಾಗಿ ಚೆನ್ನಾಗಿ ಬೆಂದ್ಕೋಬೇಕು ಆಲೂಗಡ್ಡೆ. ಹಾಗಾಗಿ ಮೊದಲಿಗೆ ಮಾಡೋಣ. ಒಂದು 7 o'clock ಏನೋ ಆಗಿತ್ತು ಟೈಮು. ಇವಾಗ ಆಲೂಗಡ್ಡೆನ ಇಟ್ಟು ಬೆಂದಿಸ್ಬಿಟ್ರೆ ಅಲ್ಲಿಗೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆಲೂಗಡ್ಡೆನ ಕುಕ್ಕರಲ್ಲಿ ಇಡ್ತಾ ಇದ್ದೀನಿ. ಈ ಕಡೆ ನಿಧಾನಕ್ಕೆ ಮೆಂತ್ಯ ಕೂಡ ಬಿಡಿಸ್ಕೊತಾ ಇದ್ದೀನಿ ನೋಡಿ. ಮೆಂತ್ಯ ಬಿಡಿಸ್ಕೊಡೋಷ್ಟಿಗೆ ನೀಟಾಗಿ ಇವಾಗ ಮಣ್ಣಿನ ಅಂಶ ಇರುತ್ತಲ್ವ, ನೀಟಾಗಿ ಬಿಡಿಸ್ಕೊಂಡು ಆ್ಯಂಡ್ ಎಲ್ಲನೂ ತೊಳೆದಿಟ್ಕೊಂಡ್ಬಿಟ್ರೆ ಅಡುಗೆ ಮಾಡೋಷ್ಟರಲ್ಲಿ ಕರೆಕ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಇನ್ನು ಈ ಕಡೆ ಹಂಗೆ ಹಾಲು ಕಾಸಕ್ಕೆ ಇಟ್ಟಿದ್ನಲ್ವ, ಅದೇ ಟೈಮಲ್ಲಿ ಸುಮ್ಮನೆ ಏನಕ್ಕೆ ಕುಂತ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಈ ಕಡೆ ಮೆಂತ್ಯ ಕಟ್ ಮಾಡಿಕೊಂಡು ನೀಟಾಗಿ ಚೆನ್ನಾಗಿ ತೊಳೆದಿಟ್ಕೊಳ್ಳೋಣ ಅಂತೇಳಿ ನೀಟಾಗಿ ಕಟ್ ಮಾಡ್ಕೊಂಡು ಇಟ್ಕೊತಾ ಇದ್ದೆ ನೋಡಿ. ಇನ್ನೇನಾಗ್ಬಿಡುತ್ತೆ ಅಂತಂದರೆ, ಈ ಥರ ಏನಾದರೂ ಕೆಲಸ ಮಾಡುವಾಗ ಗ್ಯಾಪಲ್ಲಿ ಚಿಕ್ಕ ಪುಟ್ಟ ಕೆಲಸಗಳು ಮಾಡಿಕೊಂಡ್ರೆ ಬೇಗನೆ ಕೆಲಸ ಆಗೋಗ್ಬಿಡುತ್ತೆ ನೋಡಿ. ಹಾಗಾಗಿ ನಾನು ಯಾವಾಗಲೂ ಇದೇ ಥರನೇ ಮಾಡ್ತೀನಿ. ಒಂದು ಸ್ವಲ್ಪ ಹೊತ್ತು ಆಯಾಸ ಆದರೂ ಕೂಡ ಹೋಗಿ ಕುಂತ್ಕೊತೀನಿ. ಹಂಗೆ ಕಂಟಿನ್ಯೂ ಕೆಲಸ ಅಂತೇನಿಲ್ಲ. ನಾನು ಜಾಸ್ತಿ ಜನ ಇಲ್ಲದೆ ಕಾರಣಕ್ಕೆ ನನಗೆ ಅಷ್ಟು ಅಡ್ಜಸ್ಟ್ ಆಗೋಗ್ಬಿಡುತ್ತೆ. ಇನ್ನು ಈ ಕಡೆ ಹಾಲು ಕೂಡ ಕಾದಿದ್ವಲ್ವ, ಹಾಗಾಗಿ ಕಾಫಿ ಕೂಡ ಕೊಡ್ತಾ ಇದ್ದೀನಿ. ನಮ್ಮ ಹಸ್ಬೆಂಡಿಗೆ ಬೆಲ್ಲದ ಪೌಡ್ರಲ್ಲೆಲ್ಲ ಕೊಟ್ಟರೆ ಇಷ್ಟ ಆಗಲ್ಲ, ಹಾಗಾಗಿ ಅವ್ರಿಗೆ ಶುಗರೇ ಕೊಡ್ತಾ ಇದ್ದೀನಿ. ನಾನು ಜಾಸ್ತಿ ಬೆಲ್ಲದ್ಲಿಂದ ಕಾಫಿ ಕುಡಿತೀನಿ, ಇಷ್ಟ. ಬಟ್ ನಾನು ಜಾಸ್ತಿ ಕುಡಿಯೋಕೆ ಹೋಗಲ್ಲ. ಯಾವಾಗಾದರೂ ಮಾರ್ನಿಂಗಲ್ಲಿ ತುಂಬ ಚಳಿ ಇದ್ದರೆ ಮಾತ್ರ ಕುಡಿತೀನಿ, ಇಲ್ಲಾಂದರೆ ಕುಡಿಯೋಕೆ ಹೋಗಲ್ಲ. ಹಂಗಾಗಿ ಅವ್ರಿಗೋಸ್ಕರ ಅಂತಲೇ 1 ಕಪ್ ಅಷ್ಟೇ ಮಾಡಿ ಕೊಡ್ತಾ ಇದ್ದೀನಿ ನೋಡಿ. ಅವ್ರಿಗೆ ಟೀ ಕಾಫಿ ಎಲ್ಲ ಇಷ್ಟ, ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ ಅಂತೇಳಿ ಕುಡಿತಾನೇ ಇರ್ತಾರೆ. ಕುಡಿಯೋರಿಗೆ ಬೇಡ ಅಂತ ಅನ್ನೋಕ್ಕಾಗಲ್ಲಲ್ವ, ಹಂಗಾಗಿ ನಾನೇನು ಫೋರ್ಸ್ ಮಾಡಲ್ಲ. ಅಂದರೆ ಜಾಸ್ತಿ ಕುಡಿಯಲ್ಲ ಅವರು ಕೂಡ. ಒಂದು 2 ಟೈಮ್ ಮಾರ್ನಿಂಗ್ ಮತ್ತು ಈವ್ನಿಂಗ್ ಕೆಲಸದ್ದೆಲ್ಲ ಪ್ರೆಷರ್ ಇರುತ್ತೆ ಅಂತ ಅಂದ್ಬಿಟ್ಟು ಕುಡಿತಾರೆ. ನಾನು ಕೂಡ ಮಾಡಿಕೊಡ್ತೀನಿ. ಬಟ್ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ನನ್ನ ಬಾಡಿಗೆ ಸಪೋರ್ಟ್ ಮಾಡಲ್ಲ. ನನಗೂ ಕೂಡ ಇಷ್ಟನೇ ಆ್ಯಕ್ಚುಲಿ, ನನ್ನ ಬಾಡಿಗೆ ಸಪೋರ್ಟ್ ಮಾಡಲ್ಲ. Okay, thank you. ವೆಲ್ಕಮ್. Thank you. ಇನ್ನು ಈ ಕಡೆ ಕೊತ್ತಂಬರಿ ಅದನ್ನೆಲ್ಲನೂ ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೆ. ನಾನು ಈ ಥರ ಒಂದು ಬಾಕ್ಸಲ್ಲಿ ನೀಟಾಗಿ ಕಟ್ ಮಾಡಿ ಈ ಥರ ತರಕಾರಿಗಳನ್ನೆಲ್ಲನೂ ಬಿಡಿಸಿಟ್ಕೊಂಡು ಬಿಟ್ಟಿರ್ತೀನಿ. ಸೊಪ್ಪಿನ ಐಟಮ್ ಎಲ್ಲ ನನಗೆ ಇದು ಬಾಕ್ಸ್ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗಿದೆ ಅಂತಲೇ ಹೇಳ್ಬೋದು. ಎಷ್ಟು ಫ್ರೆಶ್ ಆಗಿರುತ್ತೆ ಅಂದರೆ ನೀವು ಎಷ್ಟು ದಿನ ಬೇಕಾದರೂ 1 ವಾರ ತನಕ ಬೇಕಾದರೂ ನೋಡ್ತಿರ್ಬೋದು ಕೊತ್ತಂಬರಿ ಯಾವ ಥರ ಫ್ರೆಶ್ ಆಗಿದೆ, ಅದೇ ಥರನೇ ಫ್ರೆಶ್ ಆಗಿರುತ್ತೆ. ಕೆಳಗಡೆ ಒಂದು ಟಿಶ್ಯೂ ಪೇಪರ್ ಆ್ಯಡ್ ಮಾಡಿದರೆ ಸಾಕು, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಮತ್ತು ಆಮೇಲೆ ನನಗೆ ಇದು ಒಂದು 2-3 ಮೆಣಸಿನ್ಕಾಯಿನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕಾಗಿತ್ತು. ಮಿಕ್ಸರ್ ಏನಕ್ಕೆ ಅಂದ್ಬಿಟ್ಟು ಈ ಥರ
ಕುಟ್ಟೋದಿದ್ರಲ್ಲಿ ತಗೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೆ ನೋಡಿ. ಇನ್ನೇನಪ್ಪ ಅಂದರೆ ಒಂದು 2 ಇಲ್ಲ 3 ಮಿಕ್ಸರಲ್ಲಿ ಹಾಕಿದರೆ ಅಷ್ಟು ಈಸಿಯಾಗಿ ಪೇಸ್ಟ್ ಆಗಿಬಿಡಲ್ಲ ಅದು. ಹಾಗಾಗಿ ನಾನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಈ ಕಡೆ ಕಡಾಯಿಗೆ ನಾನು ಏನು ಪೂರಿ ಮಾಡಲಿಕ್ಕೆ ಮೆಂತ್ಯ ಪೂರಿ ಮಾಡಲಿಕ್ಕೆ ಒಂದು ಸ್ವಲ್ಪ ಎಣ್ಣೆ ತಗೊಂಡು ಅದಕ್ಕೆ ಇವಾಗೇನು ಪೇಸ್ಟ್ ಮಾಡಿದ್ನಲ್ವಾ ಮೆಣಸಿನ್ಕಾಯಿನ ಚೆನ್ನಾಗಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ನಾನಿಲ್ಲಿ. ನೀವು ಬೇಕಾದರೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಮೆಂತ್ಯನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ ನೋಡಿ. ಎಲ್ಲನೂ ನೀಟಾಗಿ ಫ್ರೈ ಆಗಿ ಹೋಗಬೇಕು, ಆ ಥರ ನೀಟಾಗಿ ಫ್ರೈ ಮಾಡ್ತಾ ಇದ್ದೀನಿ. ನಾನು ಏನೆಷ್ಟು ಮೆಂತ್ಯ ಹಾಕಿದ್ದೀನಲ್ವ, ನಾನು ಒಂದು ನಮ್ಮಿಬ್ಬರಿಗೋಸ್ಕರನೇ ಮಾತ್ರ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀನಿ. ನೋಡ್ತಿರ್ಬೋದು ಎಲ್ಲನೂ ಕರ್ಗೋಯ್ತು ಅದು. ಸ್ವಲ್ಪ ಇಷ್ಟನ್ನು ಮಾತ್ರ ಆಯಿತು. ಆಮೇಲೆ ಸ್ವಲ್ಪ ಅರಿಶಿನ ಆ್ಯಂಡು ಅಚ್ಕಾರದ ಪುಡಿ, ನೀವು ಬೇಕಾದರೆ ಮಸಾಲೆ ಐಟಮು ಧನ್ಯ ಪೌಡ್ರು ಎಲ್ಲನೂ ಮಿಕ್ಸ್ ಮಾಡ್ಕೋಬೋದು. ಮಿಕ್ಸ್ ಮಾಡ್ಕೊಂಡ ತಕ್ಷಣವೇ ನೋಡ್ತಿರ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಎಲ್ಲನ ಆದಮೇಲೆ ಈ ಥರ ಕಾಣಿಸುತ್ತೆ ನೋಡೋದಕ್ಕೆ. ಇದಕ್ಕೆ ನಾನು ಏನು ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆನ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಒಂಚೂರು ಏನು ಅಂತಾರಲ್ಲ ಗಂಟು ಇರಬಾರ್ದು. ಅದನ್ನು ಕೂಡ ನಾನು ಈ ಥರ ಮೆಂತೆಯಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮ್ಯಾಶ್ ಮಾಡ್ತಾ ಇದ್ದೀನಿ. ಅಲ್ಲೇ ನಾನು ಲೋ ಫ್ಲೇಮಲ್ಲಿ ಇಡಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ತುಂಬ ಲೋ ಫ್ಲೇಮಲ್ಲಿ ಇಟ್ಟು ಇದು ರೆಡಿ ಆದ ತಕ್ಷಣವೇ ಇನ್ನು ಈ ಕಡೆ ನಾನು ಅದನ್ನು ಸ್ವಲ್ಪ ಆರ್ಲಿಕ್ಕೆ ಬಿಟ್ಬಿಟ್ಟು ಈ ಕಡೆ ಆಲೂ ಕರಿ ಮಾಡ್ತಾ ಇದ್ದೀನಿ. ಸಾಗು ಥರ ಮಾಡ್ತಾ ಇದ್ದೀನಿ. ಇದನ್ನು ನಾನು ಆಲ್ರೆಡಿ ಒಂದು ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಅನ್ಕೊತೀನಿ, ಪರವಾಗಿಲ್ಲ. ತುಂಬ ದಿನವೇ ಆಗಿತ್ತಲ್ವ, ಮತ್ತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ನಾರ್ಮಲ್ಲಾಗಿ ಸಾಸಿವೆ, ಈರುಳ್ಳಿ, ಉಪ್ಪು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನೆಕ್ಸ್ಟು ಖಾರ, ಅರಿಶಿನ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾವೇನು ಮ್ಯಾಶ್ ಮಾಡಿಟ್ಟಿರ್ತೀವಲ್ವ ಆಲೂಗಡ್ಡೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈರುಳ್ಳಿ ಮಾತ್ರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ. ನೆಕ್ಸ್ಟ್ ನಾನು ಹೇಳಿದ್ನಲ್ವ ಖಾರ ಮತ್ತು ಅರಿಶಿನ ಎಲ್ಲನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನೇನು ಆಲೂಗಡ್ಡೆನ ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಕೂಡ ನಾನು ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ನಾನು ನೋಡ್ತಿರ್ಬೋದು ಎಲ್ಲೂ ಗಂಟಿಲ್ಲದೆ ಥರ ನಾನು ಆಲೂಗಡ್ಡೆನ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮಿಕ್ಸರ್ಗೆ ಹಾಕ್ಕೊಂಡಿಲ್ಲ. ಚೆನ್ನಾಗಿ ನಾವು ಕುಕ್ಕರಲ್ಲಿ ವಿಸಿಲ್ ಹಾಕ್ಸ್ಕೋಬೇಕು. ಅಂದರೆ ಪೂರಿ ಜೊತೆಗೆ ಸಾಗು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರ ಆಲೂ ಬರದೇ ಇರೋ ಥರ ಮಾಡಿಕೊಂಡ್ರೆ ಇನ್ನೂ ಸಖತ್ತಾಗಿ ಟೇಸ್ಟ್ ಆಗಿರುತ್ತೆ ಅಂದ್ಬಿಟ್ಟು ಈ ಥರ ಮಾಡ್ಕೊತಾ ಇದ್ದೀನಿ. ಇದನ್ನು ಎಲ್ಲ ಮ್ಯಾಶ್ ಮಾಡಿದ ತಕ್ಷಣವೇ ನಮಗೆ ಎಷ್ಟು ಕ್ವಾಂಟಿಟಿಗೆ ನೀರು ಬೇಕಾಗುತ್ತೆ ನೀರು ಆ್ಯಡ್ ಮಾಡ್ಕೋಬೇಕು ನೋಡಿ. ಇಲ್ಲಿ ನೋಡಲಿಕ್ಕೆ ಸಾಂಬಾರು ಥರ ಕಾಣಿಸ್ತಾ ಇದೆ. ಹಾಲು ಏನಪ್ಪ ಅಂದರೆ ಸ್ವಲ್ಪ ತಿಕ್ಕಾಗುತ್ತೆ ಲಾಸ್ಟ್ ಮೂಮೆಂಟಲ್ಲಿ. ಈ ಥರ ತಿರ್ಸ್ಕೊತಾ ಇದ್ದರೆ ಅದು ನಮಗೆ ಸಾಗು ಒಂದು ಲೆವೆಲ್ಲಿಗೆ ತಿಕ್ಕ ಕಾಣಿಸುತ್ತೆ. ನೋಡ್ತಿರ್ಬೋದು ಇವಾಗ. ಅದಕ್ಕೆ ನಾನು ಒಂದು ಸ್ವಲ್ಪ ಬೇಕಾದರೆ ಕೊತ್ತಂಬರಿ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಕೊತ್ತಂಬರಿ ಕೂಡ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಕರಿಬೇವು ಕೂಡ ಹಾಕ್ಕೋಬೇಕು. ಕರಿಬೇವು ಸ್ಕಿಪ್ ಮಾಡಿಬಿಟ್ಟೆ, ನೆನಪೇ ಇಲ್ಲ ನನಗೆ. ಹಾಕ್ಕೊಂಡು ಇಷ್ಟು ಮಾಡ್ಕೊಂಡ್ಬಿಟ್ರೆ ಆಲೂ ಸಾಗು ರೆಡಿಯಾಗಿ ಹೋಗ್ಬಿಡುತ್ತೆ ನೋಡಿ. ನೀವು ಬೇಕಾದರೆ ಇದಕ್ಕೆ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊಬೋದು, ಬೆಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು. ಕೆಲವ್ರಿಗೆ ಪೂರಿ ಜೊತೆಗೆ ತಿನ್ನೋಕೆ ಇಷ್ಟ ಆಗುತ್ತೆ, ನೀವು ಬೇಕಿದ್ದರೆ ಆ್ಯಡ್ ಮಾಡ್ಕೋಬೋದು. ನೋಡಿ ಸಖತ್ತಾಗಿ ರೆಡಿ ಆಗೋಯಿತು. ನೀವು ಕೂಡ ಮನೆಯಲ್ಲಿ ಸಡನ್ಲಿ ನೋಡ್ತಿರ್ಬೋದು ಎಷ್ಟು ಈಸಿಯಾಗಿ ರೆಡಿ ಆಗೋಯಿತು. ಜಾಸ್ತಿ ನಾನೇನು ಯೂಸ್ ಮಾಡಿಲ್ಲ ಇದಕ್ಕೆ. ಎಷ್ಟು ಟೇಸ್ಟ್ ಆಗುತ್ತೆ ಅಂದರೆ ಸಖತ್ತಾಗಿ ಆಗುತ್ತೆ. ನೀವು ಕೂಡ ಮನೆಯಲ್ಲಿ ಬೇಗನೆ ರೆಡಿ ಮಾಡ್ಕೋಬೋದು ಇದನ್ನು ಸಾಗುನ. ಹಾಗೆ ಹೀಗೆ ಮಾಡ್ಕೊಂಡು ನೆಸಸರಿನೇ ಇಲ್ಲ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಇನ್ನು ಈ ಕಡೆ ನಾನೇನು ಒಗ್ಗರಣೆ ಕೊಟ್ಕೊಂಡ್ನಲ್ವ ಮೆಂತೆ ಆಲೂಗಡ್ಡೆನ ಅದು ಆರಲಿಕ್ಕೆ ಬಿಟ್ಟಿದ್ದೆ. ಅದು ಆರಿದ ತಕ್ಷಣವೇ ಅದಕ್ಕೆ ಗೋಧಿ ಹಿಟ್ಟು ಹಾಕಿ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ನೋಡಿ. ನಿಮಗೆ ಆದಷ್ಟು ಎಷ್ಟು ಗೋಧಿ ಹಿಟ್ಟು ಹಿಡಿಯುತ್ತೆ ಅಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ಳಿ, ಇಲ್ಲಾಂದರೆ ಪೂರಿ ಚೆನ್ನಾಗಿ ಬರಲ್ಲ. ನೀರು ಹಾಕ್ಕೊತ ನಾದ್ಕೊತ ಹೋಗಿ ಒಂದೇ ಒಂದು ಸ್ಪೂನಷ್ಟು ಚಿರೋಟೆ ರವೆನ ಮಿಕ್ಸ್ ಮಾಡಿ. ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಎಣ್ಣೆ ಹಿಡಿಯೋ ಚಾನ್ಸಸ್ ಇರುತ್ತೆ. ಇದನ್ನು ಕೂಡ ರೆಡಿ ಆಗಿದೆ ನೋಡಿ. ಇನ್ನು ಪೂರಿ ಲಟ್ಸಿ
ಕರೆದ್ಬಿಟ್ರೆ ಮೆಂತ್ಯ ಪೂರಿ ರೆಡಿ ಆಗುತ್ತೆ. ಇದಕ್ಕೆ ಇದ್ರ ಜೊತೆ ಇದನ್ನ ಚಪಾತಿ ಕೂಡ ಮಾಡ್ಕೋಬೋದು, ಮಕ್ಕಳಿಗೆ ಮಾಡಿಕೊಡ್ಬೋದು. ಹೆಲ್ದಿ ಅಂತಲೇ ಹೇಳ್ಬೋದು. ಪೂರಿಗಿಂತ ಚಪಾತಿ ಕೂಡ ತುಂಬ ಸಕ್ಕ ಟೇಸ್ಟ್ ಆಗುತ್ತೆ. ನಾನು ಚಪಾತಿ ಕೂಡ ಟ್ರೈ ಮಾಡಿದ್ದೀನಿ. ಪೂರಿನೂ ಕೂಡ ನಮ್ಮ ಹಸ್ಬೆಂಡಿಗೆ ಇಷ್ಟ ಇರೋದ್ರಿಂದ ಪೂರಿ ಕೂಡ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ನೀವೇನು ಮಾಡಬೇಕಂದ್ರೆ ಜಾಸ್ತಿ ಗೋಧಿ ಹಿಟ್ಟನ್ನ ಎಷ್ಟು ಹಿಡಿಯುತ್ತೆ ಅಷ್ಟು ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕು. ಅರ್ಧಂಬರ್ಧ ಮಾಡಿಕೊಂಡ್ರೆ ಪೂರಿ ಬರೋದಿಲ್ಲ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಪೂರಿ ಅಂದರೆ ತುಂಬ ಚೆನ್ನಾಗಿ ಬಂತು. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಬಿಸಿ ಬಿಸಿ ಇರಾಗಲೇ ತಿಂದುಬಿಡಬೇಕು. ಇಟ್ಟು ತಿಂದರೆ ಅಷ್ಟೊಂದು ಚೆನ್ನಾಗಿ ಆಗಲ್ಲ. ಬಿಸಿ ಬಿಸಿ ಇದ್ದಾಗ ತಿಂದರೆ ಮಾತ್ರ ತುಂಬ ಸಖತ್ತಾಗಿರುತ್ತೆ. ಚಪಾತಿ ಕೂಡ ಇದರಲ್ಲಿ ತುಂಬ ಸಖತ್ ಬರುತ್ತೆ. ಮಕ್ಕಳಿಗೆ ಟಿಫಿನ್ಗೆಲ್ಲ ರೆಡಿ ಮಾಡಿ ಕೊಡ್ಬೋದು. ಫೈನಲ್ ಆಗಿ ರೆಸಿಪಿ ರೆಡಿ ಆಗೋಯ್ತು ನೋಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೋಡ್ತಿರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದ್ದಾವೆ ಪೂರಿ ಅಂದರೆ ನನಗಂತೂ ಸಖತ್ತಾಗಿ ಇಷ್ಟ ಆಯಿತು. ಸಾಗು ಕೂಡ ಅಷ್ಟೇ ಚೆನ್ನಾಗಿತ್ತು. ನಮ್ಮ ಹಸ್ಬೆಂಡ್ ಕೂಡ ತುಂಬ ಇಷ್ಟಪಟ್ಟು ತಿಂದರು. ಥ್ಯಾಂಕ್ ಯು ಸೋ ಮಚ್.